ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ಪ್ರೀಪೇಯ್ಡ್ ಆಟೋ ಸಿಸ್ಟಮ್ ಅಳವಡಿಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಅದೊಂದು ಪ್ರಾಪರ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಹೇಗೆ ಅಳವಡಿಸಿದ್ರೆ ಅದು ಸ್ಯಾಂಪಲ್ ತರಿಸ್ಕೊಂಡಿದ್ವಿ ನಾವು. ಆ ಮಾಡೆಲ್ ಅಲ್ಲಿ ತುಮಕೂರು ಬಸ್ ಸ್ಟ್ಯಾಂಡ್ ಮತ್ತೆ ರೈಲ್ವೆ ಸ್ಟೇಷನ್ ಹತ್ರ ಪ್ರೀಪೇಯ್ಡ್ ಆಟೋ ಮಾಡೋಕ್ಕೆ ಒಂದು ಪ್ಲಾನ್ ಮಾಡಲಾಗ್ತದೆ. ಈಗ ಎಲ್ಲರನ್ನೂ ತೆಗೆಸೋಣ ಅಂತ ಪ್ಲಾನ್. ಟೂ ವೀಲರ್ ಬೇಡ, ಅದು ಬೇಡ, ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಕೆಳಗಡೆ ಪೇಯ್ಡ್ ಪಾರ್ಕಿಂಗ್ ಬಂದಿದೆ. ಸೊ ಎಷ್ಟು ಜನ ಈಗ ನೀವು ಈಗ ಮೋಟರ್ ಸೈಕಲ್ ಕಾರ್ಖಾನೆಗಳು ಯಾಕೆ ಆಗ್ತವೆ ಅಂದ್ರೆ ರೋಡ್ ಮೇಲೆ 1 ಲಕ್ಷ 1.5 ಲಕ್ಷ ವ್ಯಾಲ್ಯೂಬಲ್ ಮೋಟರ್ ಸೈಕಲ್ ಬರೀ ಲಾಕ್ ಮೇಲೆ ನಿಲ್ಲಿಯಲ್ಲ. ಅದು ಒಂದು ಸಾರಿ ನಿಲ್ಲಿಸಿದ್ರೆ ಅದು ಬ್ರೇಕ್ ಆಗಿಬಿಡುತ್ತೆ. ಇತ್ತೀಚಿನ ಕಾಲದಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅವು. ಸೊ ಅದಕ್ಕಿಂತ ಪೇಯ್ಡ್ ಪಾರ್ಕಿಂಗ್ ಇಟ್ಟಿದ್ರೆ ಬೈಕ್ಸ್ ಸೇಫ್ ಆಗಿರ್ತವೆ. ಸ್ವಲ್ಪ ಅದಕ್ಕೆ ಮಾಡರ್ನೈಸೇಷನ್ ಬೇಕಾಗುತ್ತೆ. ಈಗಾಗಲೇ ನಾವು ಆ ಪ್ರಪೋಸಲ್ ಮಾಡಲಾಗಿದೆ. ಏನು ನಮಗೆ ಆಡಿಯೋ ಸಿಸ್ಟಮ್ ಮತ್ತು ಸಿಗ್ನಲ್ ಸಿಸ್ಟಮ್ ಇದೆ ಅದನ್ನು ನಾವು ಸೆಂಟ್ರಲೈಸ್ ಆಗಿ ಕಮಾಂಡ್ ಸೆಂಟರ್ ಇಂದ ಕೆಲಸ ಆಗ್ತಾ ಇದೆ. ಅದನ್ನು ಸ್ವಲ್ಪ ಡಿಸೆಂಟ್ರಲೈಸ್ ಮಾಡಿಕೊಂಡು ನಾವು ಆವಾಗ ಐಲ್ಯಾಂಡ್ಸ್ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಈಗ ಆಡಿಯೋ ಸಿಸ್ಟಮ್ ಮತ್ತು ಏನು ಸಿಗ್ನಲ್ ಸಿಸ್ಟಮ್ ಇದೆ, ಸೊ ಅದು ಒನ್ಸ್ ನಾವು ಡಿಸೆಂಟ್ರಲೈಸ್ ಮಾಡಿಕೊಂಡು ಎಲ್ಲಿ ಚೌಕಿ ಇದೆ ಅದಕ್ಕೆ ಅನುಸಂಧಾನ ಮಾಡಿ ಆಮೇಲೆ ನಾವು ಆ ಚೌಕಿನ ಬಳಸೋಕ್ಕೆ ಉಪಯೋಗ ಇದೆ. ಪೊಲೀಸ್ಗೆ ವಿಸಿಬಿಲಿಟಿನೂ ಇರಬೇಕು ಅಂತ ಹೇಳಿ ನಾವು ಈಗ ಚೌಕಿ ಆಚೆ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಆಗ್ತಾ ಇದೆ. ಒಂದ್ಸಾರಿ ಮೈಕ್ ಅರೇಂಜ್ಮೆಂಟ್ ಕೊಟ್ಟಾದ್ಮೇಲೆ ಅವ್ರು ಅಲ್ಲೇ ಕೂತ್ಕೊಂಡು ನೋಡಿ ಮೈಕಲ್ಲಿ ಅನೌನ್ಸ್ ಮಾಡೋ ಸೌಲಭ್ಯ ಆದ್ಮೇಲೆ ಅವ್ರು ನಾವು ಚೌಕಿಗಳನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಕೆಲವು ಚೌಕಿಗಳಿಗೆ ಮರಮ್ಮತ್ತು ಬೇಕಾಗಿರುತ್ತೆ. ಸೊ ಅದನ್ನು ಸಹ ಆದಷ್ಟು ಬೇಗ ಮಾಡಿಸಿ ಅದು ನಾವು ಇದು ಮಾಡ್ತೀವಿ. ಎಸ್ಪೆಷಲಿ ಈಗಾಗಲೇ ನಾವು ಆಟೋ ಸ್ಟ್ಯಾಂಡ್ಸ್ ಗುರುತಿಸಲಾಗಿದೆ. ಅದರಲ್ಲಿ ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಕೆಲಸ ಇದೆ, ಅದೊಂದು ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಎರಡನೇದು ಪಾರ್ಕಿಂಗ್. ಈಗ ಏನು ನಮಗೆ ಮೊದಲ ಕಾರ್ಪೊರೇಷನ್ ಹಂತದಲ್ಲಿ ಪಾರ್ಕಿಂಗ್ ಜಾಗ ಗುರುತಿಸಲಾಗಿದೆ, ಅದು ಸ್ಮಾರ್ಟ್ ಸಿಟಿ ಬಂದಾದ ಮೇಲೆ ಡೆವಲಪ್ ಆಗಿರೋ ಇನ್ಫ್ರಾಸ್ಟ್ರಕ್ಚರ್ ಇಂದ ಸ್ವಲ್ಪ ಚೇಂಜಸ್ ಆಗಿದೆ. ಲೊಕೇಶನ್ಸ್ ಎಸ್ಪೆಷಲಿ ಕೆಲವು ಕಡೆ ಸೈಕಲ್ ಟ್ರ್ಯಾಕ್ ಇದಾವೆ, ಕೆಲವು ಕಡೆ ಹೊಸದಾಗಿ ಫುಟ್ಪಾತ್ಸ್ ಬಂದಿದ್ದಾವೆ, ಕೆಲವು ಕಡೆ ರೋಡ್ ವೈಡನಿಂಗ್ ಆಗಿದೆ, ಕೆಲವು ಕಡೆ ರೋಡ್ ಈ ಫುಟ್ಪಾತ್ ಇದೆಲ್ಲ ಬಂದಿರೋದ್ರಿಂದ ಕಡಿಮೆ ಆಗಿದೆ. ಸೊ ಇಂಥ ಜಾಗದಲ್ಲಿ ನಾವು ಈಗ ಪಾರ್ಕಿಂಗ್ ರಿಸ್ಟ್ರಕ್ಚರ್ ಈಗಾಗಲೇ ಒಂದು ಎಕ್ಸಸೈಸ್ ಮುಗಿದಿದೆ. ಮ್ಯಾಕ್ಸಿಮಮ್ 2-3 ಡೇಸ್ ಅಲ್ಲಿ ನಾವು ಪಾರ್ಕಿಂಗ್ ಝೋನ್ಸ್ ಏನು ಅನ್ನೋದು ಡೆಸಿಗ್ನೇಟ್ ಮಾಡ್ತೀವಿ. ಅದಾದ್ಮೇಲೆ ನಮ್ಮ ಇರುವ ಸ್ಟಾಫ್ ಸಾಕಾಗ್ತಾರೆ, ಅದೇ ಸ್ಟಾಫ್ ಇಂದ ನಾವು ಒಂದು ಸಕ್ರಿಯವಾಗಿ ಮಾಡಲಾಗುತ್ತೆ. ಅದ್ರ ಜೊತೆಗೆ ಹೊಸ ಬಸ್ ಸ್ಟ್ಯಾಂಡ್ ಬಂದಿರೋದ್ರಿಂದ ಸ್ವಲ್ಪ ಹೇಗೆ ಇದು ಅಳವಡಿಸಬೇಕು ಅಲ್ಲಿ ಟ್ರಾಫಿಕ್ ವ್ಯವಸ್ಥೆ ಅನ್ನೋದು ಸ್ವಲ್ಪ ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ನಾವು ವಾಚ್ ಮಾಡ್ತಾ ಇದ್ದೀವಿ. ಹೆಂಗೆ ಆಟೋಸ್ ಮೇಂಟೈನ್ ಮಾಡಬೇಕು, ಹೆಂಗೆ ಪಾರ್ಕಿಂಗ್ ಮೇಂಟೈನ್ ಮಾಡಬೇಕು, ಕೆಲವು ಕಡೆ ನೋ ಪಾರ್ಕಿಂಗ್ ಮಾಡಬೇಕು ಅಂತಾನು ಪ್ಲಾನ್ ಇದೆ. ಬಟ್ ಅದು ತೀರಾ ನಾವೆಲ್ಲ ಈಗ ನಾವು ಪ್ಲಾನ್ ಮಾಡಿರೋದು ಟೌನ್ ಹಾಲ್ ಇಂದ ಥಿಯೇಟರ್ ತನಕ ಎಲ್ಲ ಎಂಟೈರ್ ಝೋನ್ ನೋ ಪಾರ್ಕಿಂಗ್ ಮಾಡೋಣ ಎಕ್ಸೆಪ್ಟ್ ಫಾರ್ ಆಟೋ ಸ್ಟ್ಯಾಂಡ್ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಅದು ಜನಕ್ಕೆ ಎಷ್ಟು ಮಟ್ಟಕ್ಕೆ ತೊಂದರೆ ಆಗುತ್ತಾ ಇಲ್ಲ ಟ್ರಾಫಿಕ್ ಸುಗಮಕ್ಕೆ ಬೇಕೇ ಆಗುತ್ತಾ ಅನ್ನೋದು ನಾವು ಪೈಲಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಒಂದು ಸಾರಿ ರಿಸಲ್ಟ್ ಆದ್ಮೇಲೆ ಡೆಫಿನೆಟ್ಲಿ ವಿಲ್ ಫೈನಲೈಸ್ ಇಟ್. ಈ ಟ್ರಾಫಿಕ್ ಪಾರ್ಕಿಂಗ್, ನೋ ಪಾರ್ಕಿಂಗ್ ಮತ್ತೆ ಆಟೋ ಸ್ಟ್ಯಾಂಡ್ಸ್ ಫೈನಲೈಸ್ ಆದ್ಮೇಲೆ ಆದಷ್ಟು ಟ್ರಾಫಿಕ್ ಸಮಸ್ಯೆಗಳು ಸಾರ್ಟ್ ಔಟ್ ಆಗ್ತವೆ. ತುಮಕೂರು ಕಾರ್ಪೊರೇಷನ್ ನಮ್ಮ ಇಡೀ ರಾಜ್ಯದಲ್ಲಿರುವ ಟೋಟಲ್ 10 ಕಾರ್ಪೊರೇಷನ್ಸ್ ಜೊತೆಗೆ ಮತ್ತೆ ಬ್ಯಾಂಗ್ಳೂರ್ ಸಿಟಿ ಜೊತೆಗೆ ನೈಟ್ 1 o'clock ತನಕ ಅಲೋ ಮಾಡಲಾಗ್ತಾ ಇದೆ. ನೈಟ್ ಟೈಮ್ ನಾವು ಅವರಿಗೆ ರಕ್ಷಣೆ ಕೊಡೋಕ್ಕೆ ಅವಕಾಶ ಇರುತ್ತಾ ಇರಲ್ಲ ಅಂತ ಎಲ್ಲ ಕೇಳಿ ನಮ್ಮನ್ನು ಹೇಳಿದರೆ ಸೊ ನಾವು ಕೊಡಬಹುದು ಅಂತಾನೆ ಮಾಹಿತಿ ಕೊಟ್ಟಿದ್ದೀವಿ. ಸೊ 1 o'clock ತನಕ ಮಾಡಬಹುದು. ಬಟ್ ಆದರೆ ಎಲ್ಲಾದರೂ ರಕ್ಷಣೆ ವ್ಯವಸ್ಥೆ ಸರಿ ಇರಲ್ಲ, ಎಲ್ಲಾದರೂ ಕತ್ತಲಿರುತ್ತೆ, ಎಲ್ಲಾದರೂ ಈಗ ಔಟ್ಸ್ಕಟ್ಸ್ ಇರುತ್ತವೆ, ಅಂಥ ಜಾಗದಲ್ಲಿ ನಾವು ಹೇಗೆ ಅಡ್ವೈಸ್ ಮಾಡ್ತೀವಿ ಅವ್ರು ಆ ಥರ ಮಾಡೋದು ಒಳ್ಳೆಯದು. ಬಟ್ ಜನರಲಿ ಲೈಟಿಂಗ್ ಇರೋ ಕಡೆ ಪಬ್ಲಿಕ್ ಪ್ಲೇಸಸ್ ನಲ್ಲಿ ಸೆಂಟರ್ಸ್ ಆಫ್ ದ ಟೌನ್ ಸೆಂಟರ್ಗಳಲ್ಲಿ ಎಲ್ಲಾದರೂ ಇದ್ರೆ ಅವ್ರು ಆರಾಮಾಗಿ 1 o'clock ತನಕ ಮಾಡ್ಕೋಬಹುದು.